पवनज स्तुति पात्र पावन चरित्र पवनज स्तुति पात्र पावन चरित्र रवि सोमवर नेत्र रमणीय गात्र सीता कल्याण वैभोग में राम कल्याण वैभोग में. ಕಾವ್ಯನ ಮೀಟ್ ಆಗಿ 2.5 ವರ್ಷ ಆಗಿದೆ. ಬಟ್ ನಾವು ಅವಳನ್ನ ರೀಸೆಂಟಾಗಿ ಮೀಟ್ ಆಗಿದ್ದೀವಿ ಅಂತ ಅನಿಸ್ತಿಲ್ಲ. ತುಂಬ ವರ್ಷದ ಬಾಂಡಿಂಗ್ ಇದೆ. ನಾವು ಫ್ರೆಂಡ್ಸ್ಗಿಂತ ಜಾಸ್ತಿ ಒಂಥರ ಫ್ಯಾಮಿಲಿ ಆಗಿದ್ದೀವಿ. ನನಗೊಂದು ಸಾಂಗ್ ಬರ್ಕೊಟ್ಟಿದ್ಲು, ಅದು ನನಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿತ್ತು. ಫ್ರೆಂಡ್ಸ್ ಕಾಲೇಜ್ ಅಂತ ಬಂದರೆ ತುಂಬ ಜಾಲಿ ಕಾವ್ಯ, ಅದೇ ಫ್ಯಾಮಿಲಿ ಅಂತ ಬಂದರೆ ಅಷ್ಟೇ ಜವಾಬ್ದಾರಿ. ಅಂದ್ರೆ ಕಾವ್ಯ ಬೇಗ ಮದುವೆ ಆಗ್ತಿದ್ದಾಳೆ ಅಂತ ಸ್ವಲ್ಪ ಬೇಜಾರಿದೆ. ಬಟ್ ನೆಕ್ಸ್ಟ್ ಟ್ರಿಪ್ಪಿಗೆ ಬರ್ಬೋದು ಅಂತ ನಂಬಿಕೆ ಇದೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಕಾವ್ಯ. ಆಲ್ ದ ಬೆಸ್ಟ್ ಕಾವ್ಯ. ಹ್ಯಾಪಿ ಮ್ಯಾರಿಡ್ ಲೈಫ್. भक्त जन परिपाल भरित शरजाल भक्त जन परिपाल भरित शरजाल भुक्ति मुक्ति दलील भूदेव पाल सीता कल्याण वैभोग में राम कल्याण वैभोग में. परमेशनुत गीत भव जलधि पोत. ಕಾವ್ಯ ಅಂದರೆ ಅವಳಿಗೆ ಅಪ್ಪ ಅಮ್ಮ ಅಣ್ಣ ತಂಗಿ ಅಜ್ಜಿ ಎಲ್ಲರೂ ಸಂಬಂಧ ಅಂದರೆ ಅವಳಿಗೆ ಪ್ರೀತಿ. ಮನೇಲಿ ಚಿಕ್ಕ ಮಗು ಥರ ಅದೇ ಥರ ಏನೇ ಬೇರೆ ವಿಷಯ ಬಂದರೂ ದೊಡ್ಡವ್ರ ಥರ ಎಲ್ಲ ನಡೆಸ್ಕೊಂಡು ಹೋಗ್ತಾಳೆ. ಬಟ್ ಮನೇಲಿ ಅಪ್ಪಂಗೆ ಅಮ್ಮಂಗೆ ಎಲ್ಲರೂ ಫ್ರೆಂಡಾಗಿ ಇರ್ತಿದ್ಲು. ಎಲ್ಲೋ ಮಿಸ್ ಮಾಡ್ಕೊತಿದ್ದೀವಿ ಅಂತ ಅನಿಸ್ತಿದೆ ಅವಳನ್ನು. ನನಗಿಂತ ಹೆಚ್ಚಿಗೆ ಅವ್ರ ಪಪ್ಪ ತುಂಬ ಮಿಸ್ ಮಾಡ್ಕೊತಾರೆ. ನಮಗೆ ಹೆಣ್ಣು ಪಾಪು ಬೇಕು ಅಂತೇಳಿ ಕೇಳ್ಕೊಂಡು ಮಾಡ್ಕೊಂಡಂಥ ಮಗಳು. ಅವಳು ಹುಟ್ಟಿ ಟೈಮಲ್ಲಿ ಕಾವ್ಯಾಂಜಲಿ ಅಂತ ಸೀರಿಯಲ್ ಬರ್ತಾಯಿತ್ತು, ಅದಕ್ಕೆ ಅವಳಿಗೆ ಕಾವ್ಯ ಅಂತಲೇ ಹೆಸರಿಟ್ಟಿದ್ದೀವಿ. ಮಗಳ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಖುಷಿ ಆಗ್ತದೆ. ಅವಳು ಹುಟ್ಟಿದ ಮೇಲೆ ಲಕ್ಷ್ಮೀನೇ ಬಂದಂಗೆ ಆಯ್ತು. ಹಾಗಾಗಿ ಅವಳು ಬೆಳೀತಾ ನಾವು ಹಾಗೆಯೇ ಬೆಳೆದಿದ್ದೀವಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇನ್ನೊಂದು ಖುಷಿ ಅಂದರೆ ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಎಂಟ್ರಿ ಆದರು. ಅವರಿಂದ ನಮ್ಮ ಫ್ಯಾಮಿಲಿಯಲ್ಲಿ ಏನೋ ಒಂಥರ ಎನರ್ಜಿ. ಮಗಳು ಅನ್ನೋದಕ್ಕಿಂತ ಫ್ರೆಂಡ್ ಅವಳು. ಗಂಡ ಹೆಂಡತಿ ಅನ್ನೋದಕ್ಕಿಂತ ಸ್ನೇಹಿತರಾಗಿ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಏನೋ ಒಂದು ಸರಿ ತಪ್ಪು ಆಗುತ್ತೆ ಅದನ್ನು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಸಂಸಾರವನ್ನು ಸುಖವಾಗಿ ನಡೆಸ್ಕೊಳ್ಳಿ ಅನ್ನೋದೇ ನಮ್ಮ ಕೊನೆಯ त्यागराजनुत सीता कल्याण